ವೀಕ್ಷಕರು ನೋಡ್ತಿರ್ಬೋದು 100 ಕಿಲೋಮೀಟರ್ ರೇಂಜ್ ಕೊಡುವಂತಹ ಗಾಡಿ 1,10,000ಗೆ ಸಿಗ್ತಾ ಇದೆ. ಅದು ಕೂಡ ವೆಲ್ ನೋನ್ ಬ್ರ್ಯಾಂಡು ಆಂಪೇರ್ ಕಡೆಯಿಂದ ನೋಡ್ಬೋದು ನೀವು ಅಪ್ ಟು 90 ಹೋಗ್ತಾ ಇದೆ. ವೀಕ್ಷಕರೇ ನೋಡ್ತಿರ್ಬೋದು ಒಳ್ಳೆ ಟಾಪ್ ಸ್ಪೀಡ್ ಇದೆ ಇದು. ಸೊ ಈ ರೇಂಜಲ್ಲಿ ಟಾಪ್ ಸ್ಪೀಡ್ ಇಷ್ಟೊಂದು ಬರ್ತಿರೋದು ತುಂಬ ಕಮ್ಮಿ ಗಾಡಿಗಳು ಆ್ಯಕ್ಚುಲಿ. ಇದು ಒಂದು ರೇಂಜ್ಗೆ ನೀವು ಒಂದು ಸೈಕಲ್ಗೆ ನಿಮಗೆ 107 ಕಿಲೋಮೀಟರ್ಸ್ ಓಡಿಸ್ಬೋದು. ಇವಾಗ ಮಾರ್ಕೆಟಲ್ಲಿ ಎಷ್ಟೊಂದು ಚೈನೀಸ್ ವೆಹಿಕಲ್ಸ್ ಇದೆ, ಅದಕ್ಕೆ ಎಲ್ಲ ಕಂಪ್ನಿ ನೋಡಿದ್ರೆ ನನಗೆ ಇದು ತುಂಬ ಇಷ್ಟ ಆಗಿದೆ ಸರ್. ಸೊ ಒಂಥರ ಆಕ್ಟಿವಾ ಥರ ಇದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಒನ್ ಆಫ್ ದಿ ರೆಪ್ಯೂಟೆಡ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ರ್ಯಾಂಡ್ ಆಗಿರುವಂತಹ ಆಂಪೇರ್ನ ಕಂಪ್ಲೀಟ್ ಲೈನ್ ಅಪ್ನ ತೋರಿಸೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ತುಂಬ ಜನ ಆಂಪೇರ್ ವೆಹಿಕಲ್ಗಳನ್ನ ತಗೋಬೇಕು ಅಂತ ಇರ್ತೀರಾ, ಬಟ್ ಎಷ್ಟು ವೆಹಿಕಲ್ಸ್ ಇದೆ ಲೈನಪ್ಪು, ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಬರುತ್ತೆ ಅಂತ ಹೇಳಿ ಗೊತ್ತಿರಲ್ಲ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಆಫರ್ ಕೂಡ ನಡೀತಿದೆಯಂತೆ. ಏನದು ಆಫರು, ಇದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಇದನ್ನೆಲ್ಲ ತಿಳಿಸ್ಕೊಡೋಕ್ಕೆ ನಾನು ಬಂದಿರೋದು RG ಮೋಟರ್ಸ್ ಅಂತ ಹೇಳಿ. ಇವ್ರದ್ದು 2 ಬ್ರಾಂಚ್ ಇದೆ. ಒಂದು ಬಂದು ಯಲಹಂಕದಲ್ಲಿದೆ, ಇನ್ನೊಂದು ಬಂದು ನಾನು ನಿಂತಿರುವಂಥದ್ದು. ಸೊ ಇದು ಬಂದು ನೆಲಮಂಗಲದ ಬಿನ್ಮಂಗ್ಲದಲ್ಲಿ ಬರುತ್ತೆ. ಬಿನ್ಮಂಗ್ಲ ಬಸ್ ಸ್ಟಾಪ್ ಪಕ್ಕದಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬಹುದು. ಇವತ್ತು ಕಂಪ್ಲೀಟ್ ಲೈನ್ ಅಪ್ ನೋಡ್ತಾ ಹೋಗೋಣ. ಸ್ಪೆಸಿಫಿಕೇಶನ್ಸ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಆಗಿದ್ದಾರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಇಲ್ಲಿಯ ಬಿಸ್ನೆಸ್ ಮ್ಯಾನೇಜರ್ ಇದ್ದಾರೆ ರಘು ಅಂತ ಹೇಳಿ. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸರ್ ನಮಸ್ಕಾರ ಸರ್. ಹೇಳಿ, ನಿಮ್ಮ ಬ್ರ್ಯಾಂಡ್ ಬಗ್ಗೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ, ಗೊತ್ತಿಲ್ಲದಿರೋರಿಗೆ ಸ್ವಲ್ಪ ತಿಳಿಸ್ಕೊಡಿ. ಏನಿದು ಆಂಪೈರು ಮತ್ತೆ ನಿಮ್ಮಲ್ಲಿ ಯಾವ ಗಾಡಿಗಳು ಸಿಗುತ್ತೆ ಅಂತ ಹೇಳಿ. ಸರ್, ಇದು ಗ್ರೀಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಅಂತ ಬಂದು ಇದು ತುಂಬಾ ಹಳೆ ಕಂಪ್ನಿ. ಇದು ಇದರಲ್ಲಿ ಬಂದು ಆಂಪಿಯರ್ ಅಂತ ಇದೆ. ಈ ಆಂಪಿಯರ್ ಬಂದು ನಮ್ದು 2018 ವೆಹಿಕಲ್ ಸ್ಟಾರ್ಟ್ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್. ಇದರಲ್ಲಿ ನಮ್ಮಲ್ಲಿ 3 ಥರ ವೇರಿಯಂಟ್ಸ್ ಇದೆ. ಬಂದು ಪ್ರೈಮಸ್ ಅಂತ ಟಾಪ್ ಎಂಡ್ ವೆಹಿಕಲ್ ಇದೆ, ಮಿಡ್ ವೇರಿಯಂಟ್ ಬಂದು ಮ್ಯಾಗ್ನಸ್ ಅಂತ ಇದೆ, ಬೇಸಿಕ್ ಬಂದು ಝೀಲ್ ಅಂತ ಇದೆ. ಓಕೆ, ಇದು ನಮ್ಮ ಹಳೆ ಕಂಪ್ನಿ. ಮತ್ತೆ ನೀವು ನೋಡ್ಬೋದು ವೆಹಿಕಲ್ ಕೂಡ ತುಂಬಾ ಒಂದು ಕ್ವಾಲಿಟಿ ವೆಹಿಕಲ್ಸ್ ಇದೆ. ಮತ್ತೆ ಒಂದು ಕ್ವಾಲಿಟಿ ಇರುವಂತ ಒಂದು ಬ್ಯಾಟ್ರೀಸ್ ಇದೆ, LFP ಬ್ಯಾಟ್ರಿ ಅಂತ, ಲಿಥಿಯಂ ಫೆರರ್ ಫಾಸ್ಫೇಟ್ ಬ್ಯಾಟ್ರಿ ಅಂತ ಇದೆ. ನಾನು ಖಂಡಿತ ನೀವು ಗಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದ್ಸಲ. ಸೂಪರ್ ಸರ್. ಇವಾಗ ತುಂಬಾ ಜನಕ್ಕೆ ಏನ್ ಸ್ಟೈಲ್ ಬೇಕು ಆ ಸ್ಟೈಲಿಂಗ್ ಅಲ್ಲಿ ವೆಹಿಕಲ್ಸ್ ಸಿಗುತ್ತೆ. ತುಂಬಾ ಜನ ಮಾರ್ಕೆಟ್ ಅಲ್ಲಿ ಇಷ್ಟಪಡುವಂತದ್ದು ಆಕ್ಟಿವಾ. ಹೌದು, ಆಕ್ಟಿವಾ ಇಸ್ ದ ಬೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಸ್ಕೂಟರ್ಗಳಲ್ಲಿ. ಅದರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಈ ಒಂದು ಡಿಸೈನ್ ಬಂದ್ಬಿಟ್ಟು ಇದೊಂದೇ ಗಾಡಿಯಲ್ಲಿ ಇರೋದು ಅಂತ ಹೇಳ್ಬೋದು. ಸೊ ಇವಾಗ ಬನ್ನಿ, ತಡ ಮಾಡೋದು ಬೇಡ. ಪ್ರತಿಯೊಂದು ವೆಹಿಕಲ್ ಅಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇದೆ, ಏನ್ ಪ್ರೈಸ್ ಇದೆ, ಇದನ್ನೆಲ್ಲ ನೋಡ್ತಾ ಹೋಗೋಣ. ಸರ್, ಇನ್ನೊಂದಿನ ಆಫರ್ ಅಂತ ಹೇಳ್ತಾ ಇದ್ರಿ, ಖಂಡಿತ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ಈಗ ಪ್ರೆಸೆಂಟ್ ಒಂದು ಒಳ್ಳೆ ಡಿಸ್ಕೌಂಟ್, ಒಳ್ಳೆ ಆಫರ್ ಮಾಡ್ಕೊಡ್ತೀನಿ ಕಸ್ಟಮರ್ಸ್ಗೆ. ಅಪ್ ಟು 25,000 ವರೆಗೂ ಡಿಸ್ಕೌಂಟ್ ಇದೆ. ಪರ್ಟಿಕ್ಯುಲರ್ ವೆಹಿಕಲ್ಗೆ ಒಂದೊಂದು ಡಿಸ್ಕೌಂಟ್ಸ್ ಇದೆ. ನಾನು ನಿಮಗೆ ಒಂದೊಂದು ವೆಹಿಕಲ್ಗೆ ನಾನು ತೋರಿಸಿದಾಗ ತಿಳಿಸ್ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗಾದ್ರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ನಿಮ್ಮ ವೆಹಿಕಲ್ಗಳ ಸ್ಪೆಸಿಫಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಬನ್ನಿ ಸರ್, ಶುರು ಮಾಡೋಣ. ಬನ್ನಿ. ಓಕೆ ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, ಬ್ಯೂಟಿಫುಲ್ ವೆಹಿಕಲ್ ಇದೆ. ಸೊ ಹೇಳ್ತಿದ್ನಲ್ಲ ಅವಾಗಲೇ, ನಿಮಗೆಲ್ಲ ಆಕ್ಟಿವಾ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಕ್ಟಿವಾಗೆ ಸಿಮಿಲರ್ ಮಾಡೆಲು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಇದೊಂದೇ ಇರೋದು. ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ಜನ ಇದನ್ನು. ಸರ್ ತಿಳಿಸ್ಕೊಡಿ ಈ ಒಂದು ಮಾಡೆಲ್ ಬಗ್ಗೆ. ಸರ್, ಇದು ಒಂದು ಪ್ರೈಮಸ್ ವೆಹಿಕಲ್ ಅಂತ ಟಾಪ್ ಎಂಡ್ ವೆಹಿಕಲ್ ಇದೆ. ಇದು ನೋಡ್ಬೋದು ನೀವು, ತುಂಬಾ ಡಿಸೈನ್ ಕೂಡ ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಆಗಿದೆ ಇದರಲ್ಲಿ. ಓಕೆ, ಇದ್ರ ಒಂದು ಟೈರ್ ಕೂಡ ನೋಡಿ ನೀವು, ಇದು 12 ಇಂಚಸ್ ಇದೆ. ಮತ್ತೆ ಇದರಲ್ಲಿ ನಿಮಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅಂತ ಇದೆ, CBS ಅಂತ. ಇದು ಒಂದ್ಸಲ ಅಪ್ಲೈ ಮಾಡಿದ್ರೆ 2 ಟೈರ್ಗೂ ನಿಮ್ಗೆ ಅಪ್ಲೈ ಆಗುತ್ತೆ. 60-40 ರೇಷಿಯೋದಲ್ಲಿ ಅಪ್ಲೈ ಆಗುತ್ತೆ. ಇದರಿಂದಾಗಿ ಆಂಟಿ ಸ್ಕಿಡ್ ಅಂದ್ರೆ ಸ್ಕಿಡ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ಖಂಡಿತ. ಮತ್ತೆ ಇದರಲ್ಲಿ ನಿಮಗೆ ನೋಡ್ಬೋದು DRL ಲೈಟ್ಸ್ ಇದೆ, ಮತ್ತೆ LED ಲೈಟ್ಸ್ ಇದು ಇದೆ ಇದರಲ್ಲಿ. ಸೂಪರ್ ಸರ್. LED ಕೂಡ ಬರುತ್ತೆ, ಹಾಗೆ DRL ಕೂಡ ಬರುತ್ತೆ ಇದರಲ್ಲಿ. ಹೌದು, ನೋಡ್ತಿರ್ಬೋದು. ಮತ್ತೆ ಇದು ಡಿಜಿಟಲ್, ನಿಮಗೆ ಇದು ಬಂದು ನಿಮಗೆ ಮೀಟರ್ ಕೂಡ ನೋಡ್ಬೋದು, ಡಿಜಿಟಲ್ ಮೀಟರ್ಸ್ ಇದೆ ಇದರಲ್ಲಿ. ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ. ಇದು ನೀವು ಈಗ ಸಪೋಸ್ ನೀವು ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ, ಜಸ್ಟ್ ನೀವು ಇದು ನ್ಯಾವಿಗೇಷನ್ ಆನ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ 100 ಮೀಟರ್ಸ್ ರೈಟ್ ಹೋಗಿ, 200 ಮೀಟರ್ಸ್ ಲೆಫ್ಟ್ ಹೋಗಿ ಅಂತ ತೋರಿಸುತ್ತೆ. ಈ ಸ್ಪೆಸಿಫಿಕೇಶನ್ ಇದೆ ಈ ಡಿಜಿಟಲ್ ಇದರಲ್ಲಿ. ಸೂಪರ್ ಸರ್. ಮತ್ತೆ ಬಂದು ನಿಮಗೆ ಬ್ಯಾಟ್ರಿ ಬಂದು ಇದರಲ್ಲಿ ಲಿಥಿಯಂ ಫೆರರ್ ಫಾಸ್ಫೇಟ್ ಬ್ಯಾಟ್ರಿ ಅಂತ ಇದೆ, 3 ಕಿಲೋವ್ಯಾಟ್ ಬ್ಯಾಟ್ರಿ. ತೋರಿಸ್ಬೋದಾ ಸರ್ ಅದು? ಖಂಡಿತ ತೋರಿಸ್ತೀವಿ. ವೀಕ್ಷಕರೇ ನೋಡ್ತಿರ್ಬೋದು ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಒಂದು ಚಾರ್ಜರೇ ಇಟ್ಬಿಟ್ಟಿದ್ರೆ ಒಳಗಡೆ. ಇದು 22 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ ಇದರಲ್ಲಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಇದು ಬಂದು ಬ್ಯಾಟ್ರಿ ಲಿಥಿಯಂ ಫೆರರ್ ಫಾಸ್ಫೇಟ್ ಬ್ಯಾಟ್ರಿ ಅಂತ, 3 ಕಿಲೋವ್ಯಾಟ್ ಬ್ಯಾಟ್ರಿ ಇದೆ ಇದರಲ್ಲಿ, 60H ಬ್ಯಾಟ್ರಿ ಇದು. ಸೊ ನಾನು ಕೇಳಿರೋ ಮಟ್ಟಿಗೆ ಲಿಥಿಯಂ ಫೆರಸ್ ಫಾಸ್ಫೈಟ್ ಬಂದ್ಬಿಟ್ಟು ಅಷ್ಟು ಈಸಿಯಾಗಿ ಫೈರ್ ಆಗಲ್ಲ. ಖಂಡಿತ ಸರ್, ಆಗಲ್ಲ. ಅದಕ್ಕೋಸ್ಕರನೇ ಸರ್. ಮತ್ತೆ ಇದು ಬಂದು ಇದರಲ್ಲಿ ಬಂದು ನಿಮಗೆ ಬೆಲ್ಟ್ ಮೋಟರ್ ಇದೆ ಇದರಲ್ಲಿ. ವೀಕ್ಷಕರೇ ನೋಡ್ತಿರ್ಬೋದು, ಕೆಲವು ಗಾಡಿಗಳಲ್ಲಿ ಬೆಲ್ಟ್ ಮೋಟರ್ ಇರೋದು. ಸೊ ಇದರಲ್ಲೂ ಕೂಡ ಬೆಲ್ಟ್ ಮೋಟರ್ ಇದೆ. ಸೊ ಈಸಿ ಮೇಂಟೆನೆನ್ಸ್ ಆ್ಯಕ್ಚುಲಿ ಬೆಲ್ಟ್ ಮೋಟರು. ಸೊ ಹಾಗೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಿಂದೆ ಕಂಪ್ಲೀಟಾಗಿ ಪ್ಯಾಕ್ ಆಗಿದೆ. ಸರ್, ಮೋಟರ್ ಬಂದು ವಾಟರ್ ರೆಸಿಸ್ಟೆಂಟ್ ಹೇಗೆ ಸರ್ ಇದು? ವಾಟರ್ ರೆಸಿಸ್ಟೆಂಟ್ ಸರ್ ಇದು. ಆದರೆ ನಾನೊಂದು ಇನ್ಫಾರ್ಮೇಷನ್ ಕೊಡೋದಾದರೆ, ಈಗ ಜಾಸ್ತಿ ಹೊತ್ತು ಮಳೆಯಲ್ಲಿ ನಿಂತ್ಕೊಂಡು, ಮಳೆ ಒಳ್ಳೆ ನೀರೊಳಗೆ ನಿಂತ್ಕೊಂಡ್ರೆ ವೆಹಿಕಲು ಯಾವುದೇ ಇರಲಿ, ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ, ಯಾವುದೇ ಎಲೆಕ್ಟ್ರಿಕ್ ಐಟಮ್ ಆಗಲಿ,
ಆಬ್ವಿಯಸ್ಲಿ ನಿಮಗೆ ಏನೋ ಡ್ಯಾಮೇಜ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಇದಾದರೆ ವಾಟರ್ ರೆಸಿಸ್ಟೆಂಟ್ ವೆಹಿಕಲೇ ಆ ಥರ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೂಪರ್ ಸರ್. ಇವಾಗ ನೀವು ಹೇಳ್ದಂಗೆ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ವೀಕ್ಷಕರೇ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟರ್ ರೆಸಿಸ್ಟೆಂಟ್ ಆ್ಯಂಡ್ ವಾಟರ್ ಪ್ರೂಫ್. ವಾಟರ್ ಪ್ರೂಫ್ ಅಂದರೆ ನಿಮ್ಮ ಒಂದು ವೆಹಿಕಲ್ನ ನೀವು ನೀರಲ್ಲಿ ನಿಲ್ಲಿಸಿ ಎಷ್ಟೇ ಹೊತ್ತು ನಿಲ್ಲಿಸಿದ್ರು ಕೂಡ ನಿಮ್ಮ ಗಾಡಿಗೆ ಏನೂ ಆಗಲ್ಲ. ಬಟ್ ಇದೆಲ್ಲ ವಾಟರ್ ರೆಸಿಸ್ಟೆಂಟ್ ಅಂದರೆ ತುಂಬ ವೆಹಿಕಲ್ ವಾಟರ್ ರೆಸಿಸ್ಟೆಂಟ್ ಕೂಡ ಬರಲ್ಲ, ಬಟ್ ಇದು ವಾಟರ್ ರೆಸಿಸ್ಟೆಂಟ್ ಬರುತ್ತೆ. ಸೊ ಎಕ್ಸಾಂಪಲ್ ಮಳೆಲಿ ಹೋಗ್ತೀರಾ ಏನೂ ಆಗಲ್ಲ. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ನೀರು ನಿಂತಿರುತ್ತೆ, ಹೋಗ್ತೀರಾ ಒಂದು ಸರ್ಟೈನ್ ಲೆವೆಲ್ವರೆಗೂ ತಡ್ಕೊಳ್ಳುತ್ತೆ, ಏನೂ ತೊಂದರೆ ಆಗಲ್ಲ. ಸೊ ಅಲ್ಲೇ ನೀರಲ್ಲೇ ನೀವು ಸುಮಾರು ಹೊತ್ತು ನಿಲ್ಸೋಕ್ಕಾಗಲ್ಲ. ಅದು ಅಂದರೆ ಒಂದು 1 ಅವರ್ 2 ಅವರ್ 3 ಅವರ್ ಆ ಥರ ನಿಲ್ಲಿಸಲೂಬಾರ್ದು, ನಿಲ್ಸೋಕ್ಕೂ ಆಗಲ್ಲ. ಸೊ ಅದೊಂದು ನಿಮಗೆ ನಾಲೆಡ್ಜ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಸರ್. ಇವಾಗ ಲೆಗ್ ಸ್ಪೇಸ್ ಯಾವ ಥರ ಇದೆ ಕುತ್ಕೊಂಡು ತೋರಿಸಿ ಸರ್ ಯಾವ ಥರ ಇದೆ ನೋಡಿ. ನೀವು ನಾನಿರೋ ಇಟ್ಕೊಂಡು ನೀವು ಎಷ್ಟು ಕಂಫರ್ಟಬಲ್ ಆಗಿದೆ ಕುತ್ಕೊಳ್ಳೋದಕ್ಕೆ. ಸೂಪರ್ ಸರ್, ಒಳ್ಳೆ ಕಂಫರ್ಟಬಲ್ ಆಗಿದೆ. ಮತ್ತೆ ನೋಡಿ ಸರ್, ನೀವು ಇಲ್ಲಿ ಆರಾಮಾಗಿ ಒಂದು ವಾಟರ್ ಬಾಟಲ್ 20 ಲೀಟರ್ಸ್ ಆರಾಮಾಗಿ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಲಗೇಜ್ ಏನೇನು ಇಟ್ಕೊಬೋದು. ಅರೌಂಡ್ 180 kg ತನಕ ಕೆಪಾಸಿಟಿ ಇದೆ ಇದು. ನೀವು ಆರಾಮಾಗಿ ನೀವು ಇದನ್ನ ಕಂಫರ್ಟಬಲ್ ಆಗಿ ಡ್ರೈವ್ ಮಾಡ್ಬೋದು ವಿತ್ ಲಗೇಜ್. ಮತ್ತೆ ಸೀಟ್ ಕೂಡ ಕಂಫರ್ಟಬಲ್ ನೋಡ್ಬೋದು ನೀವು ಎಷ್ಟು ಕಂಫರ್ಟಬಲ್ ಆಗಿದೆ. ಸೀಟ್ ಕವರ್ ನೀವೇ ಹಾಕ್ಕೊಡ್ತೀರಾ? ಹೌದು, ವಿತ್ ಕಂಪ್ನಿ ಕಡೆಯಿಂದನೇ ಸೀಟ್ ಕವರ್ ಹಾಕ್ಕೊಡ್ತಾರೆ ವೀಕ್ಷಕರೇ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಓವರ್ ಆಲ್ ಲುಕ್. ಸರ್ ಇಂಡಿಕೇಟರ್ ಹಾಕಿ ಸರ್ ಹಾಗೆ ತೋರಿಸ್ತೀವಿ. ಸೊ ಬೀಪ್ ಅಲರ್ಟ್ ಕೂಡ ಬರುತ್ತೆ. ಇನ್ನು ಹಿಂದೆ ನೋಡ್ತೀರಾ ಅಂತ ಹೇಳಿದ್ರೆ ಈ ಥರ ಇದೆ ಲುಕ್ಕು. ಸರ್ ಇದ್ರ ಬಂದು ನೀವು ನೋಡ್ಬೋದು. ಇದರಲ್ಲಿ 3 ಮೋಡ್ಸ್ ಇದೆ. ಇದರಲ್ಲಿ ಎಕೋ, ಸಿಟಿ, ಪವರ್ ಅಂತ. ಇದು ಕೂಡ ನಿಮಗೆ ಸ್ಪೀಡ್ ಬಂದು ನಿಮಗೆ ಅರೌಂಡ್ ನಿಮಗೆ ಇದು ಆ್ಯಕ್ಚುಲಿ 70-75 ಪ್ಲಸ್ ಇದೆ. ನೀವು ತೋರಿಸ್ತೀರ ನಿಮಗೆ ಅಪ್ ಟು 90ವರೆಗೂ ಹೋಗುತ್ತೆ ಇದು ಗಾಡಿ. ನೋಡ್ಬೋದು ನೀವು ಅಪ್ ಟು 90ವರೆಗೂ ಹೋಗ್ತಾ ಇದೆ ವೀಕ್ಷಕರೇ. ನೋಡ್ತಿರ್ಬೋದು ಒಳ್ಳೆ ಟಾಪ್ ಸ್ಪೀಡ್ ಇದೆ ಇದು. ಸೊ ಈ ರೇಂಜಲ್ಲಿ ಟಾಪ್ ಸ್ಪೀಡ್ ಇಷ್ಟೊಂದು ಬರ್ತಿರೋದು ತುಂಬ ಕಮ್ಮಿ ಗಾಡಿಗಳು ಆ್ಯಕ್ಚುಲಿ. ಇದು ಒಂದು ರೇಂಜ್ಗೆ ನೀವು ಒಂದು ಸೈಕಲ್ಗೆ ನಿಮಗೆ 107 ಕಿಲೋಮೀಟರ್ಸ್ ಓಡಿಸ್ಬೋದು. ಒಂದ್ಸಲಿ ಚಾರ್ಜ್ ಮಾಡಿದ್ರೆ 107 ಕಿಲೋಮೀಟ್ರ್ ಓಡಿಸ್ಬೋದು ಗಾಡಿ. ಸೂಪರ್ ಸರ್. ಸರ್ ಇದರಲ್ಲಿ ನಿಮಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಕೂಡ ಇದೆ. ಇದು ಬಂದು ನೀವು ಸ್ಟ್ಯಾಂಡ್ ತೆಗ್ದಿಲ್ಲ ಅಂದರೆ ಗಾಡಿ ನಿಮಗೆ ಮೂವ್ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ. ಯಾಕಂದರೆ ಚೈಲ್ಡ್ ಲಾಕ್ ಥರ ಇರುತ್ತೆ, ಯಾವುದೇ ರೀತಿ ಗಾಡಿ ಮೂವ್ ಆಗಲ್ಲ ಸರ್. ಇದು ನೋಡ್ಬೋದು ನೀವು, ಎಕ್ಸ್ಲೇಟರ್ ಕೊಟ್ಟು ಗಾಡಿ ಮೂವ್ ಆಗ್ತಾ ಇಲ್ಲ. ಸೂಪರ್. ಸೊ ಆಂಪರ್ ಪ್ರೈಮಸ್ದು ಪ್ರೈಸ್ ಏನು ಮತ್ತು ಆಫರ್ ಏನು ಇದನ್ನು ತಿಳ್ಕೊಳ್ಳೋಣ ಸರ್, ಹೇಳಿ ಸರ್. ಸರ್ ಇದು ಬಂದು ಆನ್ ರೋಡ್ 1,64,000 ಇದೆ. ಅಟ್ ಪ್ರೆಸೆಂಟ್ ಡಿಸೆಂಬರ್ 15th ನಿಮಗೆ 25,000 ಡೈರೆಕ್ಟ್ ಡಿಸ್ಕೌಂಟ್ ಇದೆ. ಸೊ ಅಂದರೆ 1,39,000ಕ್ಕೆ ಖಂಡಿತ 1,39,000ಗೆ ನಾನು ನಿಮ್ಗೆ ಆನ್ ರೋಡ್ ಇದು ಗಾಡಿ ಡೆಲಿವರಿ ಕೊಡ್ತೀನಿ. ಸೂಪರ್ ಸರ್. ಇವಾಗ ಲೋನ್ ಫೆಸಿಲಿಟಿ ಯಾವ ಥರ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಗೆ? ಸರ್ ಲೋನು ನಮ್ಮಲ್ಲಿ L&T ಇದೆ, HDB ಇದೆ, ಮತ್ತು ಬಜಾಜ್ ಇದೆ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕು ಟೈಅಪ್ ಆಗಿದ್ದೀವಿ. ಅಪ್ ಟು 90-95% ನಾನು ಲೋನ್ ಮಾಡಿಸ್ಕೊಡ್ತೀನಿ. ಸರ್ ಇವಾಗೇನೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರಿ 1 ದಿನದಲ್ಲಿ ನಾವು ಡೆಲಿವರಿ ಕೊಡ್ತೀವಿ ಸರ್ ಅಂತ ಹೇಳ್ಬಿಟ್ಟು. ಖಂಡಿತ ಸರ್, ನೀವು ಲೋನ್ ಅಪ್ರೂವಲ್ ಆಗಿ ನನಗೆ ಇಮಿಡಿಯೇಟ್ ಆಗಿ ಒಂದು ಮ್ಯಾಕ್ಸಿಮಮ್ 1 or 2 hours ನಾನು ಡೆಲಿವರಿ ಕೊಡ್ತೀನಿ ಸರ್. ಇವಾಗ ಫುಲ್ ಕ್ಯಾಶ್ ತೊಗೊಂಬಂದವ್ರಿಗೆ ಇವತ್ತಂದ್ರೆ ಇವತ್ತೇ ಇವತ್ತೇ ಡೆಲಿವರಿ ಮಾಡ್ಕೊಡ್ತೀನಿ. ಸೂಪರ್ ಸರ್. ಹಾಗಾದ್ರೆ ವೀಕ್ಷಕರೇ ನೋಡಿದ್ರಲ್ಲ ಆಂಪೇರ್ ಪ್ರಮಿಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಯಾವ ವೆಹಿಕಲ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಸರ್, ತಿಳಿಸ್ಕೊಡಿ ಸರ್. ಸರ್ ಖಂಡಿತ. ನೆಕ್ಸ್ಟ್ ಸರ್ ಈಗ ಇಲ್ಲಿ ಒಂದು ಇನ್ಫಾರ್ಮೇಷನ್ ಬರೋ ಕಸ್ಟಮರ್ಸ್ಗೆ ಗೊತ್ತಾಗಲಿ ಅಂತ ವಿಸಿಬಿಲಿಟಿಗೆ ನನ್ನ ಟೀಮ್ ಇದ್ದಾರೆ. ನನ್ನ ಟೀಮ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅವ್ರು ಇರ್ತಾರೆ ಎನಿ ಟೈಮು, ಬಂದು ಇವ್ರನ್ನ ಮೀಟ್ ಮಾಡ್ಬೋದು. ಯೋಗೇಶ್ ಅಂತ ಇದ್ದಾರೆ, ನವೀನ್ ಮತ್ತು ಪ್ರಸಾದ್ ಅಂತ ಸರ್. ವೀಕ್ಷಕರೇ ನೋಡ್ತಿರ್ಬೋದು ಎನಿ ಟೈಮ್ ಇವರು ಅವೈಲೇಬಲ್ ಇರ್ತಾರೆ ಇಲ್ಲಿ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಬನ್ನಿ ಇವಾಗ ಸರ್ ನೆಕ್ಸ್ಟ್ ಯಾರು ತಿಳಿಸ್ಕೊಡ್ತಾರೆ ಸರ್ ಇವಾಗ? ಸರ್ ಇದು ಮ್ಯಾಗ್ನಸ್ ಅಂತ ಒಂದು ಮಿಡ್ ವೇರಿಯಂಟ್ ಇದೆ, ತೋರಿಸ್ಕೊಡ್ತಾರೆ ಯೋಗೇಶ್ ಅವರು. ಸರ್ ಮ್ಯಾಗ್ನಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಇದು ಆಂಪಿಯರಲ್ಲಿ ಮಿಡಲ್ ವರ್ಷನ್ ಮ್ಯಾಗ್ನಸ್ ಸರ್. ಇದು ಇದರಲ್ಲಿ ನಮಗೆ 2 ಆಪ್ಷನ್ಸ್ ಬರುತ್ತೆ, 3 ಆಪ್ಷನ್ಸ್ ಇರುತ್ತೆ ಸರ್. ಅದರಲ್ಲಿ ಬಂದ ಒಂದು ಹೈ ಸ್ಪೀಡು, ಒಂದು ಲೋ ಸ್ಪೀಡು ಮತ್ತು ಇನ್ನೊಂದು ರಿವರ್ಸ್ ಆಪ್ಷನ್ಸ್ ಇರುತ್ತೆ. ಬನ್ನಿ ನೋಡಿ, ಇಲ್ಲಿ ಹೈ ಸ್ಪೀಡಲ್ಲಿ, ಲೋ ಸ್ಪೀಡಲ್ಲಿ ನಿಮಗೆ 30-35 ರೇಂಜ್ ಸ್ಪೀಡ್ ಬರುತ್ತೆ ಸರ್ ಗಾಡಿ. ಹೈ ಸ್ಪೀಡಲ್ಲಿ ನಿಮಗೆ 50-55 ಸ್ಪೀಡ್ ಬರುತ್ತೆ. ದೆನ್ ನಿಮಗೆ ರಿವರ್ಸ್ ಆಪ್ಷನ್ಸ್ ಕೂಡ ಇದೆ ಸರ್ ಈ ವೆಹಿಕಲಲ್ಲಿ. ಸೂಪರ್ ಸರ್. ಲುಕ್ ಎಲ್ಲ ಸೇಮ್, ಆಲ್ಮೋಸ್ಟ್ ಸೇಮೇ ಬರುತ್ತಲ್ಲ ಸರ್ ಇದು? ಸರ್ ತುಂಬ ಚೆನ್ನಾಗಿದೆ ಸರ್ ಲುಕ್ಕು. ಇದು ಬಂದು ಏನು ಪ್ರೈಮಸ್ ನೋಡಿದ್ವಿ ಅದೇ ತರ ಹೆಚ್ಚು ಕಮ್ಮಿ ಬರುತ್ತೆ, ಬಟ್ ವೀಲ್ ಬಂದು ಸ್ವಲ್ಪ ಚಿಕ್ಕ. ಸರ್ ವೀಲ್ ಬೇಸ್ ಬಂದು ನಿಮಗೆ 10 inches ಬರುತ್ತೆ ಸರ್ ಇದರಲ್ಲಿ. ಓಕೆ. ಮತ್ತೆ ಇದರಲ್ಲಿ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ ಸೇಮ್. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದರಲ್ಲೂ ಕೂಡ ಅವೈಲೇಬಲ್ ಇದೆ. ವೀಕ್ಷಕರೇ ನೋಡ್ತಿರ್ಬೋದು. ಸೊ ಇದರಲ್ಲೂ ಕೂಡ ಸೇಮ್ ಬೂಟ್ ಸ್ಪೇಸ್, ಲೆಗ್ ಸ್ಪೇಸ್. ಬೂಟ್ ಸ್ಪೇಸ್ ಸೇಮ್ ಇದೆ ಸರ್. ಬನ್ನಿ ಸರ್, ಇದರಲ್ಲಿ ಇನ್ನೊಂದು ಆಪ್ಷನ್ಸ್ ಏನು ಬರುತ್ತೆ ಅಂತಂದ್ರೆ ನಿಮಗೆ ಬ್ಯಾಟ್ರಿ, ಪೋರ್ಟಬಲ್ ಬ್ಯಾಟ್ರಿ ಸರ್. ಇದು ರಿಮೂವಬಲ್ ಬ್ಯಾಟ್ರಿ. ಹೌದು ಸರ್. ಯಾವಾಗ ಬೇಕಾದ್ರೂ ಬ್ಯಾಟ್ರಿನ ರಿಮೂವ್ ಮಾಡ್ಕೋಬಹುದು. ರಿಮೂವ್ ಮಾಡ್ಬೋದು ಸರ್. ಬೂಟ್ ಸ್ಪೇಸ್ ಬಂದು ನಿಮಗೆ 22 ಲೀಟರ್ಸ್ ಇರುತ್ತೆ. ಅಂಡ್ ಒಂದು ಲೈಟ್, ಬೂಟ್ ಲೈಟ್ ಕೂಡ ಇದೆ ನೋಡಿ. ಬೂಟ್ ಲೈಟ್ ಎನಿ ಟೈಮ್ ಆನ್ ಆಗಿರುತ್ತೆ ಸರ್. ಅಂದರೆ ಸೀಟ್ ಲಾಕ್ ಆದಾಗ ಬೂಟ್ ಲೈಟ್ ಆಫ್ ಆಗುತ್ತೆ ನೋಡಿ. ಜಸ್ಟ್ ಈ 2 ನಟ್ ಸ್ಕ್ರೂ ಲೂಸ್ ಮಾಡಿ ಈ ಹ್ಯಾಂಡಲಿಂದ ನಾವು ಬ್ಯಾಟ್ರಿನ
ಪೋರ್ಟ್ ರಿಮೂವ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ಎಲ್ಲಿ ತಗೊಂಡು ಬೇಕಾದ್ರೂ ಮನೆ ಒಳಗಡೆ ಇನ್ ಕೇಸ್ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಅಲ್ಲಿ ಮನೆ ಇರುತ್ತೆ ಆ ಟೈಮಲ್ಲಿ ನಿಮಗೆ ತುಂಬಾ ವರ್ತಿ ಇರುತ್ತೆ ಸರ್ ಇದು. ಸೂಪರ್ ಸರ್. ಏನು ಸರ್ ರೇಂಜ್ ಇದು? ಸರ್ ರೇಂಜ್ ಬಂದು ಕಂಪ್ನಿಯಿಂದ ಅಪ್ ಟು 100 ಕೊಟ್ಟಿದ್ದಾರೆ ಸರ್. ಕಸ್ಟಮರ್ ಫೀಡ್ಬ್ಯಾಕ್ ಬಂದು 90 ಇಂದ 95 100% ಬಂದೇ ಬರುತ್ತೆ ಸರ್. 90ರಿಂದ 95ವರೆಗೂ ಇದು ರೇಂಜ್ ಬರುತ್ತೆ. ನೋಡ್ತಿರ್ಬೋದು ಇದರಲ್ಲಿ ಸಿಯೇಟ್ದು ಟೈರ್ ಹಾಕಿರೋದು. ಸೊ ಒಳ್ಳೆ ಕ್ವಾಲಿಟಿ ಟೈರ್ಸು ವಿತ್ ಕ್ವಾಲಿಟಿ ಕೂಡ ಅಷ್ಟೇ ಸಕ್ಕದಾಗಿದೆ ಗಾಡಿದು, ಎರಡು ಮಾತಿಲ್ಲ. ಸರ್ ಇದು ಏನು ಪ್ರೈಸು, ಏನು ಆಫರ್ ಇದೆ ಸರ್ ಇದಕ್ಕೆ? ಸರ್ ಇದು ಬಂದು ನಿಮಗೆ 1,22,000 ಇದೆ ಸರ್. ನಾವು ದಿಸ್ ಮಂತ್ ಆಫರ್ ಏನು ನಡೀತಾ ಇದೆ, ಅದರಿಂದ ನಾವು 12,000 ಡಿಸ್ಕೌಂಟ್ ಮಾಡಿ 1,10,000ಗೆ ಆನ್ ರೋಡ್ ಕೊಡ್ತಾ ಇದ್ದೀವಿ ಸರ್ ವೆಹಿಕಲ್ ನಾವು ಈಗ. ವೀಕ್ಷಕರು ನೋಡ್ತಿರ್ಬೋದು 100 ಕಿಲೋಮೀಟರ್ ರೇಂಜ್ ಕೊಡುವಂತಹ ಗಾಡಿ 1,10,000ಗೆ ಸಿಗ್ತಾ ಇದೆ. ಅದು ಕೂಡ ವೆಲ್ ನೋನ್ ಬ್ರ್ಯಾಂಡು ಆಂಪೇರ್ ಕಡೆಯಿಂದ. ಸೊ ಬೇರೆ ಏನು ಫೀಚರ್ಸ್ ಬರುತ್ತೆ ಸರ್? ಬಂದು ನಿಮಗೆ ಫ್ಯೂಚರ್ಸ್ ಬಂದು ನಿಮಗೆ ಇವಾಗ ಸಸ್ಪೆನ್ಷನ್ ನೋಡಿ, ಫ್ರಂಟ್ ಬಂದು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ಬರುತ್ತೆ. ಬ್ಯಾಕ್ ಬಂದು ನಿಮಗೆ ಕಾಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ಸ್ ಬರುತ್ತೆ ಸರ್ ಬ್ಯಾಕ್. ಆಮೇಲೆ ಮೋಟರ್ ಬಂದು ನಿಮಗೆ ಹಬ್ ಮೋಟರ್ ಬರುತ್ತೆ. ಇದು ಹಬ್ ಮೋಟರ್, ವೀಲ್ ಒಳಗಡೆನೆ ಮೋಟರ್ ಇರುತ್ತೆ. ಓಕೆ. ಮೋಟರ್ ಕೆಪಾಸಿಟಿ ಬಂದು 1200 to 2100 ಪೀಕ್ ಇರುತ್ತೆ ಸರ್. ಆಮೇಲೆ ನಿಮಗೆ USB ಚಾರ್ಜರ್ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ. ಮೊಬೈಲ್ ಚಾರ್ಜರ್ ಹಾಕ್ಬೋದು, ಮೊಬೈಲ್ ಇಡೋಕ್ಕೆ ಸ್ಪೇಸ್ ಬೇರೆ ಕೊಟ್ಟಿದ್ದಾರೆ ಸರ್ ನಿಮಗೆ ಇಲ್ಲಿ. ಇದು ತುಂಬ ಅನುಕೂಲ ಇರುತ್ತೆ ನಿಮಗೆ. ವೀಕ್ಷಕರೇ ನೋಡ್ತಿರ್ಬೋದು ಮೊಬೈಲ್ ಇಡೋಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ ವಿತ್ USB ಸಾಕೆಟ್. ಸರ್ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಏನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಬ್ಯಾಟ್ರಿ ಬಂದು ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ ಸರ್ ಇದರಲ್ಲಿ. ಇದು ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮಗೆ 2.3 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಇರುತ್ತೆ. ಅಂಡ್ ದೆನ್ ನಿಮಗೆ 60 ವೋಲ್ಟ್ಸ್ ಬರುತ್ತೆ. 38 AH ಬ್ಯಾಟ್ರಿ ಇರುತ್ತೆ ಸರ್ ಇದರಲ್ಲಿ. ಸೂಪರ್ ಸರ್. ವೀಕ್ಷಕರೇ ಮಂಜುನಾಥ್ ಅಂತ ಕಸ್ಟಮರು ಇವಾಗ ತಾನೇ ಆಂಪೇರ್ ಪ್ರೈಮಸ್ನ ಡೆಲಿವರಿ ತಗೋತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮಾರ್ಕೆಟಲ್ಲಿ ಇಷ್ಟೊಂದೆಲ್ಲ ಬ್ರ್ಯಾಂಡ್ ವೆಹಿಕಲ್ಸ್ ಇದ್ರೂ ಕೂಡ ಪರ್ಟಿಕ್ಯುಲರ್ಲಿ ಈ ಒಂದು ವೆಹಿಕಲ್ನ ಏನಕ್ಕೆ ಚೂಸ್ ಮಾಡಿದ್ರು ಅಂತ ಕೇಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಸರ್ ಎಲ್ಲಿಂದ ಬಂದಿರೋದು ಸರ್? ತ್ಯಾಮಗೊಂಡ್ಲು. ಸರ್ ಹೇಳಿ, ಈ ಒಂದು ಪರ್ಟಿಕ್ಯುಲರ್ ವೆಹಿಕಲ್ನ ಏನಕ್ಕೆ ಚೂಸ್ ಮಾಡಿದ್ರಿ ಸರ್? ಸರ್ ನಮಗಿದು ಬೇರೆ ಕಡೆ ಎಲ್ಲ ಶೋರೂಮ್ಗೆ ಹೋಗಿದ್ವಿ, ಸುಮಾರು ಕಡೆ ನೋಡಿದ್ವಿ, ಯಾವುದು ನಮ್ಗೆ ಇಷ್ಟ ಆಗಿಲ್ಲ. ಇದು ಕಲರು ವಿತ್ ಲುಕ್ಕು ಮತ್ತು ಎಲ್ಲರಿಗೂ ಅಟ್ರಾಕ್ಷನ್ ಚೆನ್ನಾಗಿದೆ, ಮತ್ತು ಪ್ರೈಸ್ ಚೆನ್ನಾಗಿದೆ. ನಮಗೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಈ ಕಂಪ್ನಿಯಿಂದ, ಅದಕ್ಕೋಸ್ಕರ ಇಷ್ಟಪಟ್ಟಿದ್ದೀವಿ. ಸೂಪರ್ ಸರ್. ಗಾಡಿ ಕ್ವಾಲಿಟಿ ಹೇಗಿದೆ ಸರ್? ಕ್ವಾಲಿಟಿ ಚೆನ್ನಾಗಿದೆ ಸರ್. ಇವಾಗ ಮಾರ್ಕೆಟಲ್ಲಿ ಎಷ್ಟೊಂದು ಚೈನೀಸ್ ವೆಹಿಕಲ್ಸ್ ಇದೆ, ಅದಕ್ಕೆ ಎಲ್ಲ ಕಂಪ್ನಿಲಿ ನೋಡಿದ್ರೆ ನನಗೆ ಇದು ತುಂಬ ಇಷ್ಟ ಆಗಿದೆ ಸರ್. ಸೊ ಒಂಥರ ಆಕ್ಟಿವಾ ಥರ ಇದೆ ಸರ್, ಆಕ್ಟಿವ್ ಥರ ಇದೆ ಸರ್. ಓವರ್ ಆಲ್ ಆಗಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ಸರ್? ಇಲ್ಲಿ ಎಲ್ಲರೂ ಕಂಪ್ನಿಯರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು, ಬೇಗ ಫಾಸ್ಟಲ್ಲಿ ಮೂವಿಂಗ್ ಮಾಡಿಕೊಟ್ಟಿದ್ದಾರೆ. ಸೂಪರ್ ಸರ್. ಇವಾಗ RG ಮೋಟರ್ಸ್ನ ಸಜೆಸ್ಟ್ ಮಾಡ್ತೀರಾ ನಮ್ಮ ವೀಕ್ಷಕರಿಗೆ? ಹಾಂ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಪಿ ಮೋಟರಿಂಗ್, ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ ಕೂಡ. ವೀಕ್ಷಕರೇ ನವೀನ್ ಅಂತ ಇವಾಗ ಇವರು ಝೀಲ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಏನಿದೆ ಆಂಪೇರಲ್ಲಿ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಇದು ಬಂದು ನಿಮಗೆ ಐ ಮೋಡ್, ಲೋ ಮೋಡ್ ಅಂತ 2 ಆಪ್ಷನ್ ಬರುತ್ತೆ. ಐ ಮೋಡಲ್ ಸ್ಪೀಡ್ ಬಂದು ನಿಮಗೆ 50 ಇಂದ 55 ವರೆಗೂ ಸ್ಪೀಡ್ ಸಿಗುತ್ತೆ. ಓಕೆ. ಲೋ ಮೋಡ್ ಬಂದು ನಿಮಗೆ 30 ಇಂದ 35 ಸ್ಪೀಡ್ ಸಿಗುತ್ತೆ ಸರ್. ಸರ್ ಇದರಲ್ಲಿ ನಿಮಗೆ ಡಿಕ್ಕಿ ಸ್ಪೇಸ್ ಬಂದು ನಿಮಗೆ ಹಾಫ್ ಹೆಲ್ಮೆಟ್ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸರ್, ಅಷ್ಟು ಡಿಕ್ಕಿ ಸ್ಪೇಸ್ ಸಿಗುತ್ತೆ ನಿಮಗೆ. ಬೂಟ್ ಸ್ಪೇಸು ಹಾಫ್ ಹೆಲ್ಮೆಟ್ನ ಕ್ಯಾರಿ ಮಾಡ್ಬೋದು, ಆ ಥರ ಸಿಗುತ್ತೆ. ಹಾಂ ಸರ್. ಇದು ರಿಮೂವಬಲ್ ಬ್ಯಾಟ್ರಿ ಬರುತ್ತೆ ಸರ್. ಇದು ಕೂಡ ರಿಮೂವಬಲ್, ಎಲ್ಲಿ ಬೇಕಾದ್ರೆ ತೊಗೊಂಡೋಗಿ ಚಾರ್ಜ್ ಹಾಕ್ಬೋದು. ಹಾಂ ಸರ್. ಇದು ಲಿಥಿಯಂ ಅಯಾನ್ ಅಂತ ಬ್ಯಾಟ್ರಿ ಸರ್. ರಿಮೂವಬಲ್ ಬ್ಯಾಟ್ರಿ ಬರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಈಗ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದ್ರೂ ತಗೊಂಡು ಚಾರ್ಜ್ ಮಾಡ್ಬೋದು ಸರ್. ಸೊ ಇಲ್ಲ ಮೊಬೈಲ್ ಪೌಚ್ ಎಲ್ಲ ಇದೆ. ಹಾಂ ಸರ್. ಮೊಬೈಲ್ ಪೌಚು ನಿಮಗೆ ಮೊಬೈಲ್ ಚಾರ್ಜಿಂಗ್ ಪಿನ್ನು ಬಸ್ ಇಲ್ಲೇ ಬರುತ್ತೆ ಸರ್, ಆರಾಮಾಗಿ ಮೊಬೈಲ್ ಕ್ಯಾರಿ ಮಾಡ್ಬೋದು ಸರ್. ಸರ್ ಇದು TFT ಡಿಸ್ಪ್ಲೇ ಬರುತ್ತೆ ನಿಮಗೆ. ಓಕೆ. ಬ್ರೇಕ್ ಬಂದು ನಿಮಗೆ ಕಂಬೈನ್ ಬ್ರೇಕ್ ಸಿಸ್ಟಮ್ ಸಿಗುತ್ತೆ. ಇದರಲ್ಲೂ ಕೂಡ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಸಿಗುತ್ತೆ. LED ಹೆಡ್ ಲ್ಯಾಂಪ್ಸ್ ಸರ್ ಇದು? ಹಾಂ ಸರ್. LED ಲೈಟ್ ಸರ್ ನಿಮಗೆ. ಇದರಲ್ಲೂ ಕೂಡ LED ಹೆಡ್ ಲ್ಯಾಂಪ್ಸೇ ಬರುತ್ತೆ ಸರ್. ಟೈರ್ ಬಂದು ನಿಮಗೆ 10 ಇಂಚಸ್ ಟೈರ್ ಸಿಗುತ್ತೆ ಸರ್. ವೀಕ್ಷಕರೇ ಇದರಲ್ಲಿ ಬಂದ್ಬಿಟ್ಟು 10 ಇಂಚಸ್ ಟೈರ್ ಬರುತ್ತೆ. ಹಾಂ ಸರ್. ಸರ್ ಇದು ಎಷ್ಟು ಕೊಡೋದು ಸರ್ ರೇಂಜ್ ಇದು? ಸರ್ ಇದು ರೇಂಜ್ ಬಂದು ನಿಮಗೆ 75 ಇಂದ 80 ವರೆಗೂ ರೇಂಜ್ ಇದೆ ಸರ್. 75ರಿಂದ 80 ಕಿಲೋಮೀಟರ್ ರೇಂಜ್ ಇದೆ ಸರ್. ಇದು ಪ್ರೈಸು? ಸರ್ ಇದು ಪ್ರೈಸ್ ಬಂದು ನಿಮಗೆ ಎಕ್ಸ್-ಶೋರೂಮ್ ಪ್ರೈಸ್ ಬಂದು ನಿಮಗೆ 1,04,000 ಇದೆ ಸರ್. 1,04,000 ಶೋರೂಮ್ ಪ್ರೈಸ್. ಸರ್ ಇವಾಗ ಇಷ್ಟೊಂದೆಲ್ಲ ವೆಹಿಕಲ್ಸ್ ನಿಲ್ಸಿದ್ದೀರಾ, ಏನು ಪರ್ಪಸ್ಗೆ ನಿಲ್ಸಿದ್ದೀರಾ ಸರ್? ಸರ್ ನಾವು ಇದು ಬಲ್ಕ್ ಆರ್ಡರ್ಸ್ ಮೇಲೆ ಡಾಮಿನರ್ಸ್ಗೆಲ್ಲ ಕೊಡ್ತಾ ಇದೀವಿ ಸರ್. ಈ ಗಾಡಿ ಬಂದು ಆಲ್ಮೋಸ್ಟ್ ಈಗ ಡೆಲಿವರಿ ಬಾಯ್ಸು, ಸ್ವಿಗ್ಗಿ, ಝೊಮ್ಯಾಟೊ ಅವರೆಲ್ಲ ಹೊಡೆಯೋರೆಲ್ಲ ಆಲ್ಮೋಸ್ಟ್ ನಮ್ಮ ಆಂಪೇರ್ನೇ ಚೂಸ್ ಮಾಡ್ತಾ ಇದ್ದಾರೆ ಸರ್. ಏನಕ್ಕೆ ಅಂತಂದರೆ ಇದರಲ್ಲಿ ರೇಂಜು ಇದೆ, ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಎಲ್ಲ ನೀವು ಆರಾಮಾಗಿ ಈಗ ದುಡ್ಡು ಸೇವ್ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನೇ ಚೂಸ್ ಮಾಡಿ ಆಲ್ಮೋಸ್ಟ್ ಇದರಲ್ಲೇ ಆಲ್ಮೋಸ್ಟ್ ಎಲ್ಲ ಕೆಲಸ ಇದು ಮಾಡ್ತಾ ಇದ್ದಾರೆ ಸರ್. ವೀಕ್ಷಕರೇ ಇದರಲ್ಲಿ ನೀವು ಫ್ಯೂಯಲ್ ಎಲ್ಲ ಹಾಕ್ಸಂಗೆ ಇಲ್ಲ. ಇತ್ತೀಚೆಗಂತೂ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಈ ಕೊರಿಯರ್ ಆಗಿರ್ಬೋದು ಮತ್ತು ಡೆಲಿವರಿ ಬಾಯ್ಸು ಫುಡ್ ಡೆಲಿವರಿಗೆಲ್ಲ ತುಂಬ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಡಾಮಿನೋಸ್ ಅವರು ಕೂಡ ಇಲ್ಲಿ ಕಂಪ್ಲೀಟ್ ಒಂದು ಬಲ್ಕ್ ಆರ್ಡರ್ನ ತೊಗೊಂಡಿದ್ದಾರೆ. ಇದೇ ಥರ ಬಲ್ಕ್ ಆರ್ಡರ್ ಬೇಕು ಅಂತ ಹೇಳಿದ್ರೆ ನೀವು RG ಮೋಟರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ನಿಮಗೆ ಎಷ್ಟು ವೆಹಿಕಲ್ ಬೇಕು ಸಫಿಷಿಯೆಂಟ್ ವೆಹಿಕಲ್ಸ್ನ ನಿಮಗೆ ಡೆಲಿವರಿ ಕೊಡ್ತಾರೆ. ಹಾಂ ಸರ್. ಡೆಲಿವರಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ ಸರ್. ಇನ್ಫ್ಯಾಕ್ಟ್ ಕಂಪ್ಲೀಟ್ ಆಗಿ ಎಲ್ಲ ಒಂದು ಗಾಡಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದೇ ಥರ ನಿಮಗೆ ಯಾವುದೇ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಲು ಬೇಕು ಅಂತ ಹೇಳಿದ್ರೆ, ಒಂದು ಒಳ್ಳೆ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ RG ಮೋಟರ್ಸ್ಗೆ ಆದಷ್ಟು ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.